ಧರ್ಮಾವರ ಪಟ್ಟು ಸಿಲ್ಕ್ ಸಾರಿ ನೋಡ್ರಿ ಫ್ರೆಂಡ್ಸ್, ಹ್ಯಾಂಡ್ಲೂಮ್ ಸೀರೆ ಆಗಿರ್ತೈತಿ. ವಾವ್, ಸಿಲ್ವರ್ ಕಲರ್ ಗೆ ಈ ತರ ಕಾಂಬಿನೇಷನ್ ಸಖತ್ತಾಗೈತಿ. ಇದು ಸೆರಗ್ ಪಾರ್ಟ್ ಬರ್ತೈತಿ. ಸೊ ನಿಮ್ಗ ಬ್ಲೌಸ್ ಈ ತರ ಬರ್ತೈತಿ. ಯಾರಿಗ್ ಬೇಕಾ ಬುಕಿಂಗ್ ಮಾಡ್ರಿ. ಥ್ಯಾಂಕ್ ಯು. ಫುಲ್ ಟ್ರೆಂಡಿಂಗ್ ಅಲ್ಲಿರುವಂತ ಸೀರೆ ನೋಡ್ರಿ ಫ್ರೆಂಡ್ಸ್, ಇಲ್ಕಲ್ ಸೀರೆ ಮಸ್ತ್ ಆಗಿರುವಂತ ಜಬರ್ದಸ್ತ್ ಆಗಿರುವಂತ ಕಲರ್ ಕಾಂಬಿನೇಷನ್ ಒಳಗ ತೋರಿಸ್ತಾ ಇದ್ದೀನಿ. ಈ ತರ ಸೆರಗ್ ಬರ್ತೈತಿ ನಿಮ್ಗ, ಹಂಗೆ ನಿಮ್ಗ ಈ ತರ ಬ್ಲೌಸ್ ಪೀಸ್ ಬರ್ತೈತಿ. ಯಾರಿಗ್ ಬೇಕಾ ಸ್ಕ್ರೀನ್ ಶಾಟ್ ತೆಗಿರಿ, ಬುಕಿಂಗ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲ ಅಕ್ಕ ತಂಗಿಯಂದಿರಿಗೆ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಯುಗಾದಿ ಹಬ್ಬಕ್ಕೆ ನಿಮ್ಗಾಗ್ಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ನಿಮ್ದು ಕುಟುಂಬದ ಯಾವುದೇ ಮೆಂಬರ್ಸಿಗಾಗಲಿ ನಿಮ್ಗೆ ಸೀರೆಗಳು ಬೇಕಾಗಿತ್ತಪ್ಪ ಅಂದ್ರೆ ನನ್ನ ಕಡೆ 600ರಿಂದ ಹಿಡ್ಕೊಂಡು 3500ವರೆಗೂ ಕೂಡ ಸೀರೆಗಳು ಅವೈಲೇಬಲ್ ಇದ್ದಾವೆ. ಯಾರಿಗೆ ಬೇಕು ನೋಡ್ರಿ, ಸ್ಕ್ರೀನ್ ಶಾಟ್ ತೆಗೀರಿ, ನಂಬರ್ ಬರ್ತೈತಿ, ಬುಕಿಂಗ್ ಮಾಡ್ಕೋರಿ. ನನಗೂ ಒಂದು ಉಳಿತಾಯ ಆಗ್ತೈತಿ ಮನ್ಯಾಗ ಕೂತಲ್ಲೇ. ನೀವು ಬೇರೆ ಹೊರಗಡೆ ತೊಗೊಂಡದೆ ನನ್ನ ಹತ್ರ ತಗೋರಿ, ಇಷ್ಟ ಆದ್ರೆ ಮಾತ್ರ ತಗೋರಿ. ಯಾವ್ದು ಬೇಕು ನೋಡ್ರಿ, ಸ್ಕ್ರೀನ್ ಶಾಟ್ ತೆಗೀರಿ, ಬುಕಿಂಗ್ ಮಾಡ್ಕೋರಿ. ತುಂಬ ಕಲೆಕ್ಷನ್ಗಳು ಮೊನ್ನೆ ರೀಸ್ಟಾಕ್ ಹಾಕ್ಸಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಈ ಸೀರೆಗಳು ವೆಡ್ಡಿಂಗ್ ಕಲೆಕ್ಷನ್ ಹೌದು, ಪಾರ್ಟಿ ವೇರ್ ಸಾರಿನೂ ಕೂಡ ಹೌದು. ಸೊ ನಿಮಗೆ ನಾನು ಇವಾಗ ಏನು ಈಗ ಶೋ ಮಾಡ್ತಾ ಇದ್ದೀನಿ ನೋಡ್ರಿ, ಇವೆರಡು ಸೀರೆ ನೋಡಕ್ಕೆ ಪಟಕ್ಕನಂಗೆ ಸೇಮ ಕಾಣಿಸ್ತವು. ಬಟ್ ಈ ಕ್ವಾಲಿಟಿ ಬೇರೆ, ಈ ಕ್ವಾಲಿಟಿ ಬೇರೆ, ಇದ್ರದ್ದು ರೇಟ್ ಬೇರೆ, ಇದ್ರದ್ದು ರೇಟ್ ಬೇರೆ. ಬೇರೆ ಕಡೆ ತೊಗೊಂಡು ಮೋಸ ಹೋಗೋದಕ್ಕೆ ಹೋಗಬೇಡ್ರಿ. ನನ್ನ ಹತ್ರನೂ ಕೂಡ ಇವಾಗ 2 ಕ್ವಾಲಿಟಿ 2 ರೇಟ್ ಅದಾವ. ಸೊ ಬೇಸಿಕ್ ರೇಟನ್ನು ಕೂಡ ಐತಿ, ಎಕ್ದಮ್ ಬೆಸ್ಟ್ ಕ್ವಾಲಿಟಿ ರೇಟನ್ನು ಕೂಡ ಐತಿ. ಇದು ಅಂತೂ A1 ಐತ್ರಿ ಕಲರ. ಇದು ಕೂಡ ಮಸ್ತ್ ಕಲರ್ ಅಂತೂ ಒಂದ್ರಕಿನ ಒಂದು ಚಂದ ಅದಾವು. ನೋಡಕ್ಕಂತೂ ಸೇಮ್ ಲುಕ್ ಕಾಣಿಸ್ತಾವ. ಬಟ್ ಕ್ವಾಲಿಟಿ ವೈಸ ನಿಮ್ಗೆ ರೇಟ್ ವೈಸ ಕೆಲವೊಬ್ಬರಿಗೆ ಬಜೆಟ್ ಫ್ರೆಂಡ್ಲಿ ಬೇಕಂತಾರ. ನಾವು ಒಂದು 4 ದಿನ ಉಟ್ಕೊಂಡು ಬಿಟ್ರಾತ್ ಬಿಡ್ರಿ, ನಮ್ಗೆ ಮಸ್ತಾಗಿ ಕಾಣಿಸ್ಬೇಕು, ಉಟ್ಕೊಂಡ್ರೆ ರಿಚ್ ಆಗಿ ಕಾಣಿಸ್ಬೇಕು ಅನ್ನೋರಿಗೂ ಕೂಡ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಒಳಗೆ ಸೀರೆ ಕೊಡ್ತೀನಿ. ಸೊ ನಮ್ಗೆ ತಾಳಿಕೆ ಬರಬೇಕು, ನಮ್ಗೆ ಭಾಳ ಎಕ್ದಮ್ ಅಂದರೆ ಎಕ್ದಮ್ ಸ್ಟ್ಯಾಂಡರ್ಡ್ದೊಳಗೂ ಕೂಡ ಬೇಕಪ್ಪ ಅಂತಂದ್ರೂ ಕೂಡ ನಿಮ್ಗೆ ಈ ರೇಟ್, ನಿಮ್ಮ ಬೆಸ್ಟ್ ರೇಟ್ನೊಳಗೆ ಹೊರ್ಗಡೆಕಿನ ನಿಮಗೆ ಕಡಿಮೆನೇ ಸಿಗುತ್ತಾ. ಕ್ವಾಲಿಟಿನೂ ಫಸ್ಟ್ ಇರ್ತೈತಿ. ಯಾರಿಗೆ ಬೇಕಾ ಬುಕಿಂಗ್ ಮಾಡ್ಕೊರಿ. ನೋಡಿರಿ ಪಟಕ್ಕನಂಗೆ ಸೇಮೆ ಕಾಣಿಸ್ತಾವ. ಓಕೆ, ಇದನ್ನು ಕೂಡ ಸುರಕ್ಷಿ ಸ್ಟೋನ್ ಅದ, ಇದು ಕೂಡ ಸುರಕ್ಷಿ ಸ್ಟೋನ್ ಅದ. ಇದು ಚಂದ್ರಮಲ ಸಾರಿ ಬರ್ತದ, ಇದು ನಿಮ್ಗೆ ಸ್ಯಾಟಿನ್ ಸಾರಿ ಬರ್ತದ. ಯಾರಿಗೆ ಬೇಕು ನೋಡ್ರಿ ಖಂಡಿತ ಬುಕಿಂಗ್ ಮಾಡಿರಿ. ತುಂಬ 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 ಕಲೆಕ್ಷನ್ಗಳು ಇದ್ದಾವೆ, ಒಂದ್ರಕಿನ್ನ ಒಂದು ಮಸ್ತ್ ಇದ್ದಾವೆ. 600ರಿಂದ ಹಿಡ್ಕೊಂಡು 3500ವರೆಗೂ ಕೂಡ ಕಲೆಕ್ಷನ್ ಇದ್ದಾವೆ. ಇರೋ ಇಷ್ಟೇ ಒಂದು ಅಂಗಡಿಯೊಳಗೆ ಸಾಕಷ್ಟು ವೆರೈಟಿ ಇದ್ದಾವೆ. ಯಾರಿಗೆ ಬೇಕಾ ಬುಕಿಂಗ್ ಮಾಡಿರಿ. ಹೆಂಗೆ ನೀವು ಯುಗಾದಿ ಹಬ್ಬಕ್ಕೆ ನಿಮ್ಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ತೊಗೊಳೋದಿತ್ತಪ್ಪ ಅಂದ್ರೆ ನಮ್ಮ ಹತ್ರ ಖಂಡಿತ ಹೋಗ್ಲೂ ಕೂಡ ಒಬ್ಬೊಬ್ರು ಒಂದೊಂದು ಸರಿ ಒಂದೊಂದು ಸೀರೆ ತೊಗೋರಿ. ನಿಮ್ಗೆ ಕ್ವಾಲಿಟಿ ಮತ್ತು ರೇಟ ಕಂಪೇರ್ ಮಾಡೋಕ್ಕೆ ನಿಮ್ಗೆ ಗೊತ್ತಾಗುತ್ತಾ. ಓಕೆ, ಇವಾಗ ಲಾಗ್ ಬರ್ತೈತಿ, ಕಂಟಿನ್ಯೂ ನೋಡಿರಿ. ಥ್ಯಾಂಕ್ ಯು. ಇಲ್ಲಿ ಅಕ್ಕಂದು ತಮ್ಮಂದು ಪ್ರೀತಿ ಎರಡು ಚಂದ ನಡತ್ ನೋಡ್ರಿ. ಪಿಲ್ಲೆ ಹಾಕೊಂಡಿದ್ದು ಚಸ್ಮಾ ಮತ್ತು ರಿಯಲ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಅದು ಫ್ಯಾನ್ಸಿ ಹಾಕೋತಾರ ನೋಡ್ರಿ, ಆ ಥರದೈತಿ. ಸೃಷ್ಟಿ ಯಾರು ತಂದಾರ ಮೋದಿನ? ನಮ್ಮ ಸೃಷ್ಟಿ ತಂದ ನೋಡ್ರಿ, ನಮ್ಮ ಪಿಲ್ಲೆನ ಸಂಬಂಧ ಆಯನಗುಡಿ ಜಾತ್ರೆಯೊಳಗೆ. ನನ್ನ ಮಗ ಶಿವಾಜಿ ಮಹಾರಾಜನ ಅಪ್ಪಟ ಪ್ರೇಮಿ, ಯಾಕೋ ಗೊತ್ತಿಲ್ಲ ಅವನಿಗೆ ಅದ್ರ ಬಗ್ಗೆ ಭಾಳ ಖುಷಿ. ನೋಡ್ರಿ ನನಗಂತ ನೀ ಯಾಕೋ ಶಿವಾಜಿ ಮಹಾರಾಜಾಗ ಯಾಕೆ ಅಷ್ಟು ಫ್ಯಾನ್ ಆಗಿ ಅಂದ್ರೆ, ನೀನು ರಾಘವೇಂದ್ರ ಸ್ವಾಮಿದ ಪೂಜೆ ಮಾಡ್ತೀಯಲ್ಲ ಹಂಗೆ ನಾನು ಮಮ್ಮಿ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಅವನಿಗೆ ಯಾಕೆ ಆ ಥರ ಒಲವು ಮೂಡೈತೆ. ಬರೀ ಅದೇ ವಿಡಿಯೋ ನೋಡ್ತಿರ್ತಾನೆ ರೀ. ಶಿವಾಜಿ ಮಹಾರಾಜಂದು ಹಿಸ್ಟ್ರಿ ನೋಡ್ತಿರ್ತಾನೆ. ಅವನಿಗೇನೋ ಗೊತ್ತಿಲ್ಲ, ನಾಳೆ ದೊಡ್ಡ ಸೈಂಟಿಸ್ಟ್ ಇದಾಕ ನಾನು ಯಾರಿಗೆ ಗೊತ್ತವ ಹಳೆ ಕಾಲದ ಇತಿಹಾಸಗಳನ್ನು ಸ್ಟಡಿ ಮಾಡ್ತಾನೆ ಏನೋ ಗೊತ್ತಿಲ್ಲ. ಅವ್ರ ಅಕ್ಕನ ಕಡೆಯಿಂದ ಊಟ ಮಾಡತ್ತ ನೋಡ್ರಿ ಸದ್ಯಕ್ಕೆ. ಮೊನ್ನೆ ಯಾರು ಉಣ್ಸ್ಯಾರಮ್ಮ ಅಲ್ಲಿ ಸುಷ್ಟಕರ ಮನ್ಯಾಗ ನೋಡ್ರಿ. ಅಕ್ಕದಿರ ಪ್ರೀತಿ ಪ್ರೇಮ ಪಡ್ಕೊಂಡವು ಇವನ್ನ ಧನ್ಯ ನೋಡ್ರಿ, ಪುಣ್ಯವಂತ ಪುಣ್ಯವಂತ ಇವು. ನಮ್ಮ ಭಾಗ್ಯಲ್ಲಿ ಸೃಷ್ಟಿ ಅಲ್ರಿ, ಒಬ್ರಿಗೊಬ್ರು ತಮ್ಮದು ಚಿನ್ನನ ಪನ್ನೆನ ಹಿಂಗೆ ಜಾಸ್ತಿ ಎತ್ಕೊಂಡಿಲ್ಲ. ಯಾಕಂದ್ರೆ ಅವ್ರಿಗೆ ಏಜ್ ಗ್ಯಾಪ್ ಭಾಳ ಇದ್ದಿಲ್ಲ. ಸೊ ಇಂದಲ್ಲೇ ಹಾಕೊಂಡು ಡಿಲಿವರಿ ಹಾಕಿತ್ತು, 3 ಮಕ್ಕಳು ಆಗ್ಬಿಟ್ವಲ್ಲ, ಅವ್ರವ್ರ ಸಣ್ಣವರು. ಹಾಗಾಗಿ ಅವರು ಒಳ್ಳೆ ಇಲ್ಲಿ ನಮ್ಮ ಮಕ್ಕಳನ್ನ ಚಿಕ್ಕಮ್ಮದಿರ ಮಕ್ಕಳನ್ನ ಭಾಳ ಎತ್ಕೊಂಡು ಆಡಿ ಮುದ್ದು ಮಾಡ್ಯಾರ. ಒಂದು ಟೈಮಿಗೆ ಜಾಪನ್ ಮಾಡ್ಯಾರ. ಬಟ್ ಸೃಷ್ಟಿ ಭಾಗ್ಯ ನಾಡ್ಸಿಲ್ರಿ, ಭಾಗ್ಯ ಚಿನ್ನು ನಾಡ್ಸಿಲ್ಲ. 3 ಮಂದಿ ಕೂಡಿ ಇವ್ರು ನಾಡ್ಸಕತ್ತಾರ ನೋಡ್ರಿ. ಹೊಸರು ಕೂಡ ನಮ್ಮ ಶಾರಾಮ್ ನಾಡಿಸ್ತಾರೆ. ಅಲ್ಲ ಎರಡು ಸಣ್ಣವಾಗ ನೋಡಿ ಈಗ ಉಣ್ಣಾಕತ್ತಾನ ಅಕ್ಕನ ಕಡೆಯಿಂದ. ಸೃಷ್ಟಿ ಉಣ್ಸಾಳ ಅಂತ ಅದಕ್ಕೆ ನೀರು ಈಚೆ ಕಡೆ ಇಟ್ಟಾಣ. ರೊಟ್ಟಿ ಮಾಡತ್ತಿದ್ದೆ, ನೀ ಲಗುಟ್ಟು ಬರ್ತಾಳ ಅಂದ್ವ್ಯಾ ಅದಕ್ಕಂತೇಳಿ. ನಿಮ್ಮ ಮನ್ಯಾಗ ಈ ಥರ ಫ್ಯಾಮಿಲಿ ಸೇರಿದಾಗ ಹಿಂಗೆ ಮಾಡ್ತೀರೇನೋ ಕಮೆಂಟ್ ಮಾಡಿ ಹೇಳ್ರಿ. ಕರ್ಕೊಂಡು ಹೋಗಲ್ಲ ನೋಡಿ ಇರ್ಲಿಕ್ಕಂದ್ರೆ ಅನ್ನ ಅವ್ನ ಕೈಯಾಗ ಕೊಟ್ಬಿಡ್ಯವ, ಅವ್ನು ಉಂತಾನ, ನೀನು ಊಟ ಮಾಡು. ಒಂದೀಟು ಇಟ್ಟಿನ ಪಲ್ಯ ಹಾಕು, ಒಂದಿಟ್ಟು ಅನ್ನ ಹಾಕ್ಕೊಡು, ಕಲ್ಸೊಂದು ಉಂತಾನ.
ಕೆಂಪು ಬ್ಯಾಗ್ ತಗೊಂಬ. ಏನಪ್ಪ ತಗೋ ಬ್ಯಾಗ್ ತಗೋ ಪಟ್ಟೈತೆ ಒತ್ತಗದ್ ಬಸ್ ಹೋಗುತ್ತಾ ಪಿಳ್ಯ ಬಸ್ ಹೋದ್ರೆ ಹೋಗೋದಿಲ್ಲ ನೆರ್ಬೆಂಚಿಗೆ ಒಳ್ಳೆ ಬಂದ್ಬಿಡ್ರಿ ಬಾ ನೆರ್ಬೆಂಚಿಗೆ ಹೊಂಟಾರ ನೋಡ್ರಿ. ಹ್ಞೂ ಇದು ಅಂಟಿದ ಅಡ್ರೆಸ್ ಯಾವುದು? ಆಧಾರ್ ಕಾರ್ಡ್ ಇಟ್ಕೊಂಡಿಲ್ಲ ಮೊದ್ಲಕ್ಕ ಸಣ್ಣವದನ್ರಿ ಅಂತ ಹೇಳು. ಬಿಡಲ್ಲ ಅವ್ರು ಏನು ಹುಚ್ಚಮಲ್ಲ ಅಲ್ಲಿ ನೀವು ಓಡಾಡಿ ಬಸ್ ತಪ್ಪಿಸ್ಕೊಂಡೆ ಅಂದ್ಬಿಟ್ರು. 3:30 ಕರೆಕ್ಟ್ ಬಂದ್ಬಿಡ್ರಿ ಅವ. ನಾಳೆ ಮಮ್ಮಿ ಊರಿಗೆ ನಾವು ಊರಿಗೆ ಹೋದ್ರು ಅವ ಇಲ್ಲೇ ಇರ್ತೀನಿ ಅಂತ ನಾವ ಮಮ್ಮಿದ ಅವನಿಗೆ ಇಲ್ಲ ಇಲ್ಲ ಒಟ್ಟ ಇಲ್ಲ ಮಣ್ಣ ಬಂದ ನೋಡ್ರಿ ಏನ ನೋಡಿ ಕಡವಾಳಿ ಮನ್ನಿ ಸರಿಗೆ ಆರಾಮಿದ್ದಿಲ್ರಿ ಅವನೀಗ ಈಗ ಪರವಾಗಿಲ್ರಿ ಸ್ವಲ್ಪ. ಮ್ಯಾಕ್ ಬಾರೆ ಪಲ್ಯ ಕುಂತಿ ನಂಬರ್ ಕೊಡುವ ನಾವು ಹೋಗ್ಬೇಕು ಹೈದ್ರಾಬಾದ್ಗೆ ಹೋಗ್ಬೇಕು ಸಂಜೆ ಯಾಕ ಗುಳಿ ಕಲೆಗೆ ದವಾಖಾನೆ ಅದಕ್ಕೆ ನಾವು ಡಿಸ್ಚಾರ್ಜ್ ಹಾಕಂದ್ರೆ ಅವ್ರಿಗೆ ರೊಕ್ಕ ಹಾಕಿದ್ರೆ ಗುಳಿ ಕೊಟ್ಕೊಸ್ತಾರ ಅಂತ ತೊಗೊಂಬರ್ತಾರ. ನಿಂದ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ಬಾರೋ ನಡಿ ಅಪ್ಪು ಹಾಕ್ನಲ್ಲ ನೋಡಿ ಬಾಯ್ 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 ಲಗುಟ್ ಬಂದ್ಬಿಡ್ರಿ ಯಾವ ರೊಕ್ಕ ಹೋಯ್ತ್ಯಾ ಕೊಡ ವಿಡಿಯೋ ಬಾಳಗೆ ಅಂತೀರಿ. ಇವ್ ಶೇರ್ ಮಾಡಿದ್ದು ಡಿಲೀಟ್ ಮಾಡ್ಬಿಡಿ ಅವ. ಶೇರ್ ಮಾಡಿ ಹ್ಞೂ ನಾ ಡೌನ್ಲೋಡ್ ಮಾಡ್ಕೊಂಡಿನಿ. ಹ್ಞೂ ಬಿಡ್ಲಾರ್ದು ಬಿಟ್ಟು ಗಾಲ 3:30 ಕರೆಕ್ಟ್ ಬರ್ರಿವ. ನೀನು ಕೊಡ್ಸಂತ ಅಪ್ಪ ಫೋನ್ ಆಕಿಗೆ ಏನು ಅನ್ನಂಗಿಲ್ಲ ಅನ್ಸ್ಕೊಳಲ್ಲಕ್ಕೆ ಯಾವ್ದು ಬಡ್ಡೆ ಇದು ಲಿಂಗ ಬೇಕಿತ್ತ ಮಗನೇ. ಏ ಬಾರ ಎಣ್ಣ ಒಳಗ್ ಬಾ ಊಟ ಮಾಡತ್ ಬಾ. ಊಟ ಆತು ಗುಳಿಗೆ ಆತು ಆಗಲಕ್ ಬಾ ಊಟ. ಬಿಸಿ ರೊಟ್ಟಿ ಮಾಡಿ ನೋಡ್ರಿ, ಮೊಸರು ಕಾಳು ಪಲ್ಯ, ಹಿಟ್ಟಿನ ಪಲ್ಯ, ಕೆಂಪು ಚಟ್ನಿ, ಮೊಸರು, ಜವಾರಿ ಊಟ ಮಾಡೋಣ ಬರ್ರಿ. ಯಾರಿಗೆ ಈ ಥರ ಊಟ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಇಲ್ಲಿ ನಮ್ಮ ಅಕ್ಕ ಮಕ್ಕರ್ ಅಂತದರಿ. ಅಲ್ಲಿ ಹೋಗಿ ಒಂಚೂರು ಕುಂತು ಮಾತಾಡ್ಕೊಂಡು ಬಂದೀನಿ ರೀ ಫ್ರೆಂಡ್ಸ. ಮೊದಲಿಂದನೂ ಅವ್ರಿಗೆ ನಮ್ಗೆ ಭಾಳ ಒಂಥರ ಬಾಂಡಿಂಗ್ ಥರ ಅಂತಲೇ ಹೇಳ್ಬೋದು. ಹೆಂಗೆ ಹೇಳ್ಬೇಕು ಅದು ಭಾಳ ಹಚ್ಕೊತಾರೆ ರೀ ಅಕ್ಕ ಮಕ್ಕರ್ ಅಂತೇಳಿ. ಊರಿಗೆ ಬಂದಾಗ ಒಮ್ಮೆ ಭೇಟಿ ಆಗ್ತೀವಿ, ಅವರಾದರೂ ಇಲ್ಲಿ ಬಂದಾಗ ಭೇಟಿ ಆಗಿರ್ತಾರೆ. ಖುಷಿ ಅಂತ ಅನ್ನಿಸ್ತದ ನಮ್ಗೆ. ಜೀವ ಊರಿಗೆ ಬಂದಾಗ ಇವ್ರು ಕೂಡ ಮಾತಾಡ್ಬೇಕಂತ ಹಂಬಲಿಸಿರ್ತೈತೆ ನೋಡ್ರಿ. ಅವರೇ ನಮ್ಮನ್ನು ಜಾಸ್ತಿ ಹಚ್ಕೊಂಡಿರ್ತಾರಂತೆ ಅರ್ಥ. ಮಮ್ಮಿ ಇಲ್ಲೇ ಸ್ವಲ್ಪ ಇಲ್ಲಿ ಬಳ್ಳಾಳ್ಯಾರ ಅಂಗಡಿ ಅಂತ ಐತ್ರಿ, ಅಲ್ಲಿ ಕುಂತಾರೆ ಮಾತಾಡ್ಕೋತ. ಇವತ್ತು ಊರಿಗೆ ಹೋಗೋದು ಕ್ಯಾನ್ಸಲ್ ಆಯ್ತು ರೀ. ಯಾಕಂದ್ರೆ ನನಗೂ ಸ್ವಲ್ಪ ಆರಾಮ ಇಲ್ಲ ಅನ್ನಂಗೆ ಅನ್ಸಕತ್ತದ. ಯಾಕಂದ್ರೆ ಮ್ಯಾಗ 0ಲಿಂದ 100% ಲೈಫ್ ಹೊಂಟ್ಬಿಟ್ಟೈತಿ ಈಗ. ಒಳ್ಳೆ ಜರ್ನಿ, ಅದು ಹೆವಿ ಲಾಂಗ್ ಜರ್ನಿ ಆಗೈತಿ. ಕುಂತು ನಮ್ಮದು 2 ಸಿಜೇರಿಯನ್. ಹಾಗಾಗಿ ಸ್ವಲ್ಪ ಜಾಸ್ತಿ ಬೆನ್ನು ಪೇನ್ ಅದಂಗೆ ಅನ್ಸತ್ತದ. ಪೇನ್ ಜೊತೆಗೆ ಪಿಲ್ಲೂನು ಒಟ್ಟು ನೆರ್ಬೆಂಚಿಗೆ ಹೋದ್ರೆ ಸರಿ ಅಂತ ಕೂತಿದ್ದೀನಿ ರೀ. ಅವನಿಗೆ ನೆರ್ಬೆಂಚಿಗೆ ಹೋಗಮ್ಮಂತೇಳಿ ಕರ್ಕೊಂಬಂದಿ ನಾನು ಬರತ್ನ್ಯಾಗ. 100 ಹೋಗ್ಬೇಕು ನೋಡಿ ನೆರ್ಬೆಂಚಿಗೆ ಅಂತ ಹೇಳ್ತಾರೆ. ಭಾಳ ಮಂದಿ ವಿಡಿಯೋ ನೋಡೋರು ಸುತ್ತ ನೆರ್ಬೆಂಚಿ ಲೈಕ್ ಮಾಡ್ತೀರಿ. ಮತ್ತು ಪಿಲ್ಲೆ ಅಂತರೂ ನಿಮ್ಗೆ ಗೊತ್ತು ಇದ್ದೇ ಇರ್ತೈತಿ. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಅದಕ್ಕಂತೆ ಮತ್ತು ಬಾಗು ಕರ್ಕೊಂಡು ಹೋದೋಡ್ರಿ ನೆರ್ಬೆಂಚಿಗೆ ಪಿಲ್ಲೆನ. ಸೊ ಇವಾಗ ನಾನು ಜ್ಯೂಸ್ ಕುಡತ್ತೀನಿ ನೋಡ್ರಿ, ಮ್ಯಾಂಗೋ ಜ್ಯೂಸು. ಸಿಕ್ಕಾಪಟ್ಟೆ ಬಿಸಿಲ್ರಿಪ್ಪ, ನಮ್ಮ ಊರ್ಕಿನ ಇಲ್ಲಿ ಭಾಳ ಬಿಸಿಲದ. ಸೊ ಈ ಜ್ಯೂಸ್ ಕುಡಿದು ಒಂಚೂರು ಆರಾಮ ಮಾಡ್ತೀನಿ ರೀ. ಊಟ ಅಂತ ಆಗೈತೆ ಮಸ್ತಾಗಿ. ಆರಾಮ ಮಾಡಿ ಮುಂದಿನ ನೋಡೋದು. ಓಕೆ ಫ್ರೆಂಡ್ಸ್, ಸಾಯಂಕಾಲ ಆಗೈತೆ ನೋಡ್ರಿ. ಈಗ ಚಹಾ ಇಟ್ಟಿನಿ, ಮಸ್ತಾಗಿ ಚಹಾ ಕುದಿಯಕತ್ತೈತಿ, ಕಡಕ್ಕಾಗಿ ಮಾಡೀನಿ. ಹುಡುಗರು ನೆರ್ಬೆಂಚಿಗೆ ಹೋದಾರ್ರಿ, ಇನ್ನೂ ಬಂದಿಲ್ಲ. ಸಾಯಂಕಾಲ ಬರೋರು ಇದ್ರು. ನಮ್ಮ ಪಿಲ್ಯನ ಸಂಬಂಧ ಇವತ್ತು ಅಲ್ಲೇ ಉಳ್ಕೋಬೇಕಾಯ್ತು. ಬಾಗು ತಯಾರಾಕತ್ತಾಳಂತ 3:30 ಬಸ್ಸಿಗೆ. ನಮ್ಮ ಪಿಲ್ಯ ಈ ತಯಾರಾಕತ್ತಾಳ ಅಕ್ಕ ಮತ್ತು ಕರ್ಕೊಂಡು ಹೋಗ್ತಾಳ ಅಂತೇಳಿ. ಅಂದ್ರೆ ಮಾಮ ಒಬ್ಬ ಅಂದಂತ ಇವತ್ತೊಂದು ದಿನ ಇಲ್ಲೇ ಇರ್ಬೇ ಅಂತೇಳಿ ಅವನಿಗೆ ಅಷ್ಟೇ ಸಾಕಾಗೈತೆ ರೀ. ನಮ್ಮ ಕಾರ್ಡ್ ಬಿಚ್ಚಾಕತ್ತಿದ್ಲಂತ ಮೇಯ್ಸಾಕ. ಹಾಂ ಅದಕ್ಕೆ ಹಿಂಗೆ ಇಲ್ಲೇ ಇದ್ನಂದ್ರೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಮಮ್ಮಿ ನಡಿ ನಾವು ಮಾಡಿಗೆ ಹೋಗಮಂತೇಳಿ ಅಳಾಕತ್ನಂತ. ಅಕ್ಕ ಫೋನ್ ಹಚ್ಚಿ ಹುಲ್ ಬಿಡವ ಭಾಳ ಇದು ಮಾಡ್ತಾನ. ಇವತ್ತೊಂದು ದಿನ ಇರಲಿ, ನಾಳೆಗೆ. ಬಂದೆ ಬಂದೆ ಚಹಾ ಮಾಡೀನಿ, ಕಡಕ್ಕಾಗಿ ಕುಡಿಯೋಣ ಬರ್ರಿ. ಬಾರ ಮಮ್ಮಿ, ಚಹಾ ಆಗೈತಿ ಬಾ. ಚಹಾ ಕಟ್ಟಿ ಮೇಲೆ ತಂದಿಟ್ಟಿನಿ ಆಲ್ರೆಡಿ. ಚಹಾ ಇಲ್ಲೇ ಕಟ್ಟಿಗೆ ನೋಡ್ರಿ ಸೈಡಿಗೆ. ಹಾಂ ಅಂದೆಲ್ಲ ವಿಡಿಯೋ ಮಾಡಿಬಿಟ್ಟಿದ್ದೆಲ್ಲ. ಹಾಂ ಅದೇ ನಾತ್ ಬರತ್ತದಿಲ್ಲ.
ಹೊಂಟೆ ಅಲ್ಲೇ ಅಯ್ಯ ಅಯ್ಯ ತುಪ್ರಿಕಾರಿ ಅಂತ ಅಂದೆ ನೀರಲ್ಲಿ ಹೆಚ್ಚ ಕಟ್ಟಿಗ್ರಿ ಇವು ರೊಟ್ಟಿಗೂ ಬರ್ತಾವು. ಏನೈತೆ ಅಚ್ಚಿ ಗಿಡ ಮನೆಯಾಗ ಮಸ್ತಾಗಿ ಕಡಕ ಕುದಿಸಿನವ ಚಾ ಕುಡಿಯಂಬಾ. ಚಾಯ್ ಕಡಕ್ ಚಾಯ್. ಆಹಾ ಏನು ಆರಾಮ ಅನ್ಸುತ್ರಿಪ್ಪ ಈ ಥರ ಅವರು ಕಟ್ಟಿ ಮ್ಯಾಗ ಹೋಗೋರನ್ನ ಬರ ನೋಡ್ಕೊಂಡು ಕರ ಕುರಿ ಮರಿ ನೋಡ್ಕೊಂಡು ಈ ಥರ ಚಹಾ ಕುಡಿಯೋದು ಎಷ್ಟು ಮಜಾ ನೋಡ್ರಿ. ಅಲ್ಲೆಲ್ಲ ಹುಡುಗರು ಆಡ್ತಿರ್ತಾವ ಓಣ್ಯಾಗ. ಹಾ ಮಸ್ತಾಗೈತ್ರಿ ಚಹಾ ಅಂತರು ನೋಡ್ರಿ. ಆ ಕಡೆ ಸೈಡಿಗೆ ಹೆಂಗೆ ಹುಡುಗರು ಆಡಕತ್ತಾವ. ಓ ಇಲ್ಲ ಚಹಾ ಹಂಗ ಅದ ನಾವು ಕಳ್ಳ ಬರ್ತಾಳೆ ಅಂದ್ರೆ ಎಲ್ಲಿ ಗೊತ್ತಾಳ ಆಕಿ ಅಕ್ಷತಾ. ಕನ್ನಡ ಸಾಲಿ ಹುಡುಗರು ನೋಡ್ರಿ ಅವು ನೋಡೋಣ. ನಮ್ಮ ಸಾಲಿ ಬಲ್ಯದ ದಿನಗಳು ನೆನಪತ್ತಾವ. ಇನ್ನ ಚೇಂಜ್ ಆಗಿಲ್ಲ ನೋಡಿ ಅವು ಕನ್ನಡ ಸಾಲಿ ಅರಿವಿ. ಈಗೆಲ್ಲ ರೆಡಿಮೇಟೇ ಬರ್ತಾವ್ರಿ. ಮೊದಲು ಪೀಸ್ ಕೊಡ್ತಿದ್ರು. ಈಗೆಲ್ಲ ಸಾಲಿ ಚೇಂಜ್ ಆಗ್ಯಾವು. ಕನ್ನಡ ಸಾಲಿ ಬಂದು ಗಾಡಿ ಸೆಡಿ ಹಾಕ್ತಾರ. ಸುಮ್ಮ ಹೋಗೋರ್ಗೆ ನಗಸ್ತಾಳಮ್ಮವ. ನಾಡಿರವ ಮಳೆ ಇದ್ ನೋಡಿ ಹೆಂಗ್ ವಾಸನೆ ಬರತೈತಿ. ಎಲ್ಲೋ ಮಳೆ ಆಗಿದ್ದು ವಾಸನೆ. ಗಾಳಿ ಹಿಂಗೈತಿ ಮ್ಯಾಗಡೆ ಆಗೈತಿ. ಹೂವಿನ ಗಿಡ ಅದೊಂದು ತಗೋ 2 ಗಿಡ ಬರಲ್ಲ ಮಲ್ಲಿಗೆ. ವಂಶ ಪರಂಪರೆ ಹೆಚ್ಚಿಗೆ ಹಾಕತೈತಿ ನೋಡ್ರಿ. ನಮ್ಮ ಮಮ್ಮಿ ಗಿಡದ್ದು ದಾಸವಾಳ ಗಿಡನು ನಮ್ದು ಹೋಯ್ತು. ಗಂಗಾದೊಡ್ರ ಮನೆ ಮುಂದೆ ಹೋಯ್ತು ನೋಡಿ. ಇದು ನಮ್ದ್ರಿ ಗಿಡ ಮಲ್ಲಿಗೋವಿನ ಕಂಟಿ. ಅದನ್ನ ಒಂದು ಸ್ವಲ್ಪ ಕಟ್ ಮಾಡಿದಾಗ ಒಯ್ದು ಹಚ್ಚಾರ. ಅವ್ರದ್ದು ನಮ್ಮ ಮನೆ ಎದುರುಗಡೆ ಇದ್ದಾರ್ದು ಇಷ್ಟು ಚಂದ ಹಬ್ಬೈತಿ ನೋಡ್ರಿ. ತಿಪ್ರಿಕಾಯ ಅಟ್ಟ ಮ್ಯಾಗ ನಿಲ್ಕುತ್ತಾಮಮ್ಮ. ಅಲ್ಲಿ ತಿಪ್ರಿಕಾಯಿ ಹರಿಬೇಕತ್ತಾರ್ರಿ ಮಮ್ಮಿ. ಒಂದೆರಡು ಮ್ಯಾಗ ಎಳಿ ಆಗ್ಯಾವು. ಎಲ್ಲ ಬಲ್ತು ವೇಸ್ಟಾಗಿ ಹೋಗ್ಯಾವ್ರಿ. ಸಿಟ್ಯಾಗ 20-25 ರೂಪಾಯಿ ಪಾವು ಕಿಲೋ ಒಂದು ಟೈಮ್ದಾಗ. ಅವ್ವ ಬಿತ್ತಲ್ಲ ಒಂದು. ತುಪ್ಪಕ್ಕಂತ ಮೊದಲ ಎಳಿ ಬದುಕ ಇಲ್ಲೆಲ್ಲ ಹೆಂಗೆ ಜೋತ್ ಬಿದ್ದಾವ ನೋಡ್ರಿ. ಒಟ್ಟು ಬಲ್ತ್ ಹರಿಯಕ್ಕೆ ಇರ್ಲಾರ ಸಂಬಂಧ ಕಿಮ್ಮತ್ತೆ ಅನ್ಸಲ್ರಿ ಈ ತಿಪ್ರಿಕಾಯಿ. ಊರ ಕಡೆ ಎಲ್ಲ ಕಡೆ ಆ ಕಡೆ ಬಳ್ಳ ಬರ್ತಾವ ನೋಡ್ರಿ. ಇಷ್ಟೆಲ್ಲ ಹೆಂಗೀಗ ನೋಡ್ರಿ ವೇಸ್ಟ್ ಇವೆಲ್ಲ. ಇಲ್ಲಿ ತುದಿಗೀಗ ಇಲ್ಲಿ ತುದಿ ಕಣ ಆಗ್ತದ ನೋಡ್ರಿ ಹೇಳಿದ್. ಇವೆಲ್ಲ ಹಸಿರು ಅದಾವ್ರಿ ಬಟ್ ಬಲ್ತಾವ ಅವೆಲ್ಲ. ಈಗ ಒಂದು 4 ಅಂತೂ ಫುಲ್ ಇದಾಗ್ಯಾವ. ಇವು ಒಳಗಡೆ ಬಿಡವ ಯವ್ವ. ಮತ್ತೆ ಈ ಕಡೆ ಬಿದ್ದಿದ್ದತಿ ಟಪ್ ಅಂತ ಹೇಳಿ ನಾ ಸೇಫ್ಟಿಯಾಗಿ ಸೈಡಿಗೆ ನಿಂತಿರ್ತೀನಿ. ಯವ್ವ ಮಮ್ಮಿ ನೀನ ಅಳಗಡಕತ್ತಿದ್ದಿ. ಓ ಗುಡ್ ಗರ್ಲ್. ಎಷ್ಟು ಅಜತೆ ಬಿತ್ತು ನೋಡೋದು. ಆಯಿ ಬಂದಿ
ಸಿಕ್ಕಂಡಿ ಪಡೆಂದ್ರೆ ಅಯ್ಯಪ್ಪ. ಒಂದು ಸಿಕ್ಕಂದ್ರೆ ಪಡೆಂದ್ರೆ ಹಬ್ಬ ಅಂತ. ಒಂದು ತೆಲುಗು, ಒಂದು ತಮಿಳು, ಒಂದು ಹಿಂದಿ ಮಿಕ್ಸ್ ಹೊಡಿತಾರ್ರಿ ಮಮ್ಮಿ. ಅದೇ ನಾ ಬ್ಯಾಡ ಅಂದ್ರು ಪಾರ್ಟ್ನರ್ ಆಗಕ್ ಬರ್ತಾನ ಅವ. ಇಡ್ರಿ ಸೀನ್ಯಾ ದಾರ ಪರಿಸೆ ನೀ ದಾರ ಪರಿಸೆ ನಿಂದ್ರೆ ಪರಿಸೆ ನಿಲ್ಲ. ನಮ್ಮ ಮೊಣೆನ ಹುಡುಗರ್ರಿ ಎಲ್ಲ ಚಂತನಾಗ ಇಲ್ಲೇ ಇರ್ತಾವು. ಬ್ಯಾಡ ಅಂದ್ರೆ ಕೇಳಲಾಗ ನಾವು. ಐತ್ಯಾ ಕೆಲ್ಸಿನ ಅದ್ರದ್ದು ಮಮ್ಮಿ. ನೀ ಹೋಗಿ ಇಷ್ಟ ಹೋ, ನೀ ಹೋಗಿ ಇಷ್ಟ ಹೋ. ನಾನು ಗೌಡ್ಸೇನಿ ನಾನು ಅಂತ ನೋಡ್ರಿ ಅವ. ನಿಂದ್ರವ ಅದನ್ನ ತಕ್ಕೋತೀನಿ ಕೈಲೇ. ಅದು ತಡೆಯೋದಕ್ಕಿಂತ ಒಂದು ಮುತ್ತು ತಡಿಬೇಕಂತ್ರಿ. ನಾನು 4 ಮುತ್ತು ತಡ್ದೀನಿ ನೋಡ್ರಿ. ಎಲ್ಲಿ ಸಿಗ್ತಾವ ಈ ಮುತ್ತು? ಹಳ್ಳ ಔರಂಗ ಅಂದ್ರೆ ಸಮುದ್ರದಾಗ ಸಿಗಂಥ ಮುತ್ತು. ಸಾಕ್ರಿ ಇಂಥ ಹೌದೇರು ಇಂಥ ಮಕ್ಕಳು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಸವಿತಾರ ಮಮ್ಮಿ ಏನಂತೆ ನಾನು ಗುರ್ತಿಸ್ತಾರಲ್ಲ. ಯಾವ ಗಂಡು ಮಗನ ತಗೊಂಡು ಏನು ಮಾಡಬೇಕು ಅಷ್ಟೇ ಸಾಕು. ಇವರೇ ಒಂದು ಗಂಡು ಮಗು, ಇವರೇ ಒಂದು ಮಕ್ಕಳು. ಕರೆ ಹೊಸುಳ್ದ ನಾ ಹೇಳೋದು ಎಣ್ಣ ಚಲೋ. ನಾ ಅಡಿಬೇಕಿತ್ತು ನನ್ನ ಗಂಡು. ಯಾವ ಗಂಡು ನೋಡ್ದು ಹ್ಞೂ ಅಂದ್ರೆ ಹೇಳು. ಈಗ ಇಲ್ಲೇ ಬಂದಾನ ಈಗ. ಇಲ್ಲೇ ಇರು ಅಂದ್ರೆ ಸಸ್ತ್ಯಾರ ಬರ್ತಾನ ಗಂಡಸ್ ಮಕ್ಕಳು ಸಸ್ತ್ಯಾರ ಬಂದಿದ್ ಮುಗೀತು. ಎಣ್ಣ ಚಲೋ. ಹಂಗೂ ಅದಾರ ಹಿಂಗೂ ಅದಾರ. ಹೌದಿಲ್ಲ? ತಾಯಿ ಮಕ್ಕಳು ಆಗಿ ಇರೋದ ಅದಾರ, ಹಿಂಗೂ ಅದಾರ. ಇರ್ಲಿವ ನಮ್ಮ ಪಿಲ್ಲು ನೋಡ್ರಿ ಅಲ್ಲಿಂದ ಬಂದಾನ. ಇಲ್ಲಿರಪ್ಪ ಅಂತ ಬಡ್ಕೊಂಡ್ರ ಅಲ್ಲಿ ಹೋಗಿ ಬರ್ತೀನಿ ಅಂತ ಆದವ. ನಾ ಹೋಗಂಗಿಲ್ಲ ಬಮ್ಮಿ ಇಲ್ಲೇ ಇರ್ತೀನಿ ಅಂದಂತ. ಸವಿತಾನ ಮಕ್ಕಳು ನೋಡ್ರಿ ನಾನು ಕಡ್ದಿದ್ದೆ ಯಾರ ತಾಲಿನೂ ನಾನು ಬಿಟ್ಟಿದ್ದಿಲ್ಲ. ಆಗ ನಮ್ಮ ತಂಗಿ ತಾಲಿ ಅಂದಿಟ್ಟು ಇರ್ತಿದ್ರು ನನ್ನ ಮಕ್ಕಳು. ಸ್ನೇಹ ಸೊಲ್ಲಾಪುರದಾಗ ರೀ, ಇಲ್ಲೂ ನೆರವೇಂಚಾಗ ನೋಡ್ರಿ. ಸವಿತಾ ನನ್ನ ಮಗಳು ನನ್ನ ಊರಾಗ್ರಿ. ಹೆಂಗೈತಿ ನೋಡ್ರಿ. ಯಾವತ್ತು ಕರೆ ಯಾಕಾಗಲ್ದಕ್ರಿ. ಅತಿ ಪ್ರೀತಿ ಎಲ್ಲಿ ಹೆಚ್ಚಿರುತ್ತಾ ಅಲ್ಲಿ ನಾವು ಏನ ತಿನ್ನಲಿ ಏನ ಉಣ್ಲಿ ತಿಂತೀವಿ ಉಣ್ತೀವಿ ಅನ್ನೋದಕ್ಕಿಂತ ಅದರ ಅಂಬ್ಲ ಪ್ರೀತಿ ಜಾಸ್ತಿ ಇರ್ತೈತಿ ನಾವು. ಕರೆವ ಸುಳ್ಳ ಕಮೆಂಟ್ ಮಾಡಿ ಹೇಳ್ರಿ. ಅಜ್ಜಿ ಮನೆಗೆ ಮೊಮ್ಮಕ್ಕಳ ಅಂಬ್ಲಿರ್ತ, ತಾಯಿ ಮನೆಗೆ ಮಕ್ಕಳ ಅಂಬ್ಲಿರ್ತ, ಕರು ಮರಿಗೆ ತಾಯಿ ಕೆಚ್ಚಲದ ಅಂಬ್ಲಿರ್ತ. ನಮ್ಮ ತಾಯಿ ಬರ್ತಾಳ ನಾನು ಕುಡಿಬೇಕು. ಕರೆವ ಸುಳ್ಳ ನಾ ಹೇಳೋದು. ಮತ್ತೆ ಮಾತಾಡೋದು. ಇದಕ್ಕೆಲ್ಲ ನೀವು ಏನಂತ ಕಮೆಂಟ್ ಮಾಡ್ತೀರಿ? ಇವತ್ತು ಸವಿತಾ ಇಲ್ಲೇ, ಮೊನ್ನೆ ಅಲ್ಲೇ, ನಿನ್ನೆ ಇಲ್ಲೇ, ಇವತ್ತು ಇಲ್ಲೇ. ಅದೊಂದು ಪಲ್ಯ ಇದು ಕತಿ ಏನೋ ಹೇಳ್ತಾರ. ಮರ್ದಾಗ ಪಲ್ಲೆ ಕಾಲಕ್ ಪಿಲ್ಲೆ ನಾ ಅಲ್ಲೇ ಅವ ಇಲ್ಲೇ ಅಂತೆ ಗಂಡನ ಹೆಸರು ಹಂಗತಿ. ಈಗ ಹಂಗಾಗ್ಯದ ನೋಡಿ ನಮ್ದು. ಯಾವಾಗ ಯಾವ ಮಕ್ಕಳು ಬರ್ತಾರ, ಯಾವಾಗ ಯಾರು ಹೋಗ್ತಾರೆ ಗೊತ್ತೇ ಆಗಲ್ಲ. ಹಿಂಗೆ ಬರ್ತಾರ ಹಿಂಗೆ ಹೋಗ್ಬಿಡ್ತಾರ. 3, 4, 1, 2 ಹೆಣ್ಣು ನಡೆದವ್ರದ್ದು ಬಾಳೆನ ಹಿಂಗಿರ್ತೈತ್ರಿ. ಕರೆವ ಸುಳ್ಳ. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಿದ್ರಂದು ಯಾಕ ಅದನ್ನ ಬಂದಿತ್ತು ಬಿಡಿ. ಡಿಲೀಟ್ ಮಾಡ್ಲಿ ಅಲ್ಲಿ ಅದನ್ನ ನೋಡಕತ್ತಿದ್ದೆ. ಗೇಟ್ ಮಾಡಿರಲಿ ಕಿವಿಯಾಗಿ ಅಂತ ಅಲ್ಲ ಮಾಡೋದಕ್ಕೆ ಸಿಂಗ್ ಗಪ್ಪನ ಬೆಲ್ಲ ಹೊಡೆದು ಕಲ್ ಕುಂದ ಏನಾರ ಮಾತಾಡಿಲ್ಲ. ಇಲ್ಲ ಒಟ್ಟ ಬರಲ್ಲ. ಮತ್ತೀಗ ಮಾತಾಡಕ ಬರಲ್ರಿ. ಅಲ್ಲ ಇಬ್ರು ಇವತ್ತು ಎಷ್ಟು ಚಂದ ಮ್ಯಾಚಿಂಗ್ ಆಗ್ಯಾರ ನೋಡ್ರಿ ಕಲರ್. ಹಾ ಎಕ್ಕರ್ಲಾಡಿ ಹರಿದೀವ್ರಿ. ಆದ್ರೆ ತಳಗ್ ಬಿಡ್ಲಿಲ್ರಿ ಒಟ್ಟ. ಹಿಂಗೆ ಉಡಿಯೋದಾಗ ಬುಡಕ ಉಡೆ ಹಿಡಿದು ಹರಿದೀವ್ರಿ ನೋಡ್ರಿ. ತೀಪ್ರಿಕಾಯಿ ಇವೆಲ್ಲ ಶೀಟಿ ಮ್ಯಾಗ ಅಂದ್ರ ಎಷ್ಟು ತೊಂದರೆ ಬೇಕ್ರಿ. ಇವು ಬೆಳಿಬೇಕು. 20 ರೂಪಾಯಿ ಪಾವ್ ಕಿಲೋ, 25 ರೂಪಾಯಿ ಪಾವ್ ಕಿಲೋ. ನಮ್ಮ ಹಳ್ಳಿ ವಾತಾವರಣದಾಗ ನೋಡಿದ್ರಲ್ಲ, ನಮ್ಮ ಗಿಡದಾಗ, ನಮ್ಮ ಹಳ್ಳಿ ಗಿಡದಾಗ ನೋಡಿದ್ರಲ್ಲ ಅಷ್ಟೆಲ್ಲ ಕಾಯಿ ಆಗೈತ್ರಿ. ಗಿಡ ತುಂಬ ಹಣ್ಣು ಗಿಳಿಬಾಯಿ ಗುಂಡು ಅನ್ನಂಗ್ರಿ. ಹೋಗೋರು ಬರೋರು ಅಯ್ಯಯ್ಯೋ ಇದೇನು ಬೇ ನಿಮ್ಮ ಗಿಡದಾಗ ತಿಪ್ರಿಕಾಯಿ ಅಂತಾರ್ರಿ. ಅವ್ರು ಯಾಕೆ ಬರಂಗಿಲ್ಲ, ತಿನ್ನಕ್ ಆಗಂಗಿಲ್ಲ. ನಿಂತು ನೋಡಂಗ ಆಗ್ಯಾವ ಕಾಯಿಗ. ನೋಡಂಗ್ ತಿಪ್ರಿಕಾಯಿ ಯಾರೇ ನೋಡ್ರಿ ಯಾವ ಗೌಡಿ ಶಾನ್ಯಾರ ಶಾರಮ್ಮ ಅರಿಬಾರ್ದನೆ ಯವ್ವ ತಿಪ್ರಿಕಾಯಿ ಅಂತಾರ. ಅದು ಹರಿಯಾಕ ಬರ್ಲಾರ್ದು ನೋಡ್ರಿ. ನಾನು ಆ ದಂಡ್ಯಾಗ ನೀ ಈ ದಂಡ್ಯಾಗ ಅಂತೆ ಅನ್ನಂಗ ಅವು ಅದಾವ ನೋಡ್ರಿ. ಏನು ಮಾಡೋಕ್ಕಾಗತ್ತ. ಇವು ಎಡ್ಡೆ ಸಿಕ್ಕವ್ರಿ. ನಾ ಮೊನ್ನೆ ನಮ್ಮ ಜೋಗಮ್ಮರಿಗೆ ಕೊಟ್ಟಿದ್ದೆ. ಅಯ್ಯೋ ಒಂದ ಕೊಟ್ಟಾಳೆ ಏನು ಮಾಡ್ಲಿ ಅನ್ನಿದ್ಲಿ. ಇವತ್ತು 2 ಅದಾವ್ರಿ. 2 ಕೊಡ್ತೀನಿ ನಮ್ಮ ಜೋಗಮ್ಗೆ. ಬರ್ರಿ ಯಾರಿಗೆ ತಿಪ್ರಿಕಾಯಿ ಬೇಕು ಅವರಿಗೆ ಒಯ್ಯಕಂತ್ರಿ. ನಮ್ಮ ಊರಿಗೆ ಬರ್ರಿ ನೋಡ್ರಿ. ಬಿಟ್ಬಿಡು. ಇನ್ನ 2 ದಿನ ಬಿಟ್ಟು ಬಿಡ್ತೀನಿ. ಬಿಡಕ್ಕಾಗಲ್ಲ. ಚಲೋ ಇದ್ದು ಬಿಡು, ಚಲೋ ಇಲ್ಲ ಬಿಡು. ಇದ್ರಾಗ ಚಲೋ ಇಲ್ಲಾರ್ದು ಯಾವ್ದೈತೆ ಹೇಳು. ತಿಪ್ರಿಕಾಯಿ ಹಿಡ್ಕೊಂಡು ಪಪ್ರಿಕಾಯಿ ಹಿಡ್ಕೊಂಡು ಹಾ ನೋಡಿ ಹಿಡ್ದಾಗ ಮಗಳು ಗಂಧ ಮಾಡುವಾಗ
ನೀ ಹಿಂಗ್ ಮಾತಾಡಿರ್ತಿ ಆಮೇಲೆ ನೀನೇ ಅಂತಿ ಖಾಲಿ ಐತಂತ ಅಕ್ಕಿ ಓದಿ ಹಚ್ಚಾರಂತ್ರಿ ನಮ್ಮ ಮಮ್ಮಿಗೆ ಈಗ ತರತನ ಸಮಾಧಾನ ಇಲ್ಲ ಹೋಗಿ ಬರ್ಬೇಕಂದ್ರೆ ಈಗ ಒಂದಾಡು ಗುಡ್ಡ ನಡಿ ತಗೋ ನಡಿ ಬಾ